ನಮಸ್ಕಾರ ಬುದ್ದು ಸೊಸೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಸಾವಿತ್ರಿ ಮಾತಾಡ್ತಾ ಇರ್ತಾಳೆ. ಲೇ ವಿನಂತಿ, ಹಳೆ ವಿಷಯದಲ್ಲೇ ಇವಾಗ ಯಾಕೆ ಮಾತಾಡ್ತಿದ್ಯಾ? ಪಾಪ ನಮ್ಮದ್ಗೆ ಆ ಹಟ್ಟಿ ಸಂದಾಗಿಲ್ಲ ಅಂತ ಇಲ್ಲಿ ಇವಾಗ ಸುಧಾರ್ಸ್ಕೊಳಕೇನೆ ಬಂದವ್ರೆ. ಹಾಗಾಗಿ ಅದ್ಗೆ ನೀವು ಈ ಹೊರಗಡೆಯಿಂದ ಬರ್ತಿರುವ ಈ ಎಸಿ ಗಾಳಿಯಲ್ಲಿ ಆರಾಮಾಗಿ ರೆಸ್ಟ್ ಮಾಡಿ ನಾವಿನ್ನ ಹೋಗ್ತೀವಿ ಅಂತ ಅಮ್ಮ ಮಗಳು ಅಲ್ಲಿಂದ ಹೊರಡೋಕಂತ ರೆಡಿ ಆಗ್ತಾರೆ. ಆಗ ಈಶ್ವರಿ ಚಿಟಿಕೆ ಹೊಡೆದು ಸಾವಿತ್ರಿ ಹತ್ರನೇ ಬಂದು ಹೆಗಲ ಮೇಲೆನೆ ಕೈ ಹಾಕೊಂಡು, ಏನೇ ಸಾವಿತ್ರಿ, ಕುತಂತ್ರದಿಂದ ಗೆದ್ಬಿಟ್ವಿ ಅಂತ ನಿನ್ ಮುಖದಲ್ಲಿ ಶಾನೆ ನಗು ಕಾಣಿಸ್ತಾ ಇದೆ. ಈ ನಗು ಜಾಸ್ತಿ ದಿನ ಇರಕ್ಕೆ ನಾನ್ ಬಿಡಕಿಲ್ಲ ಅಂತ ಈಶ್ವರಿ ಹೇಳ್ತಾ ಇರ್ಬೇಕಾದ್ರೆ ಅದನ್ನ ಆವಾಗ ನೋಡ್ಕೊಳ್ಳೋಣ ಬಿಡುವಾಗೆ ಅಂತ ಹೇಳಿ ಅಲ್ಲಿಂದ ಅಮ್ಮ ಮಗಳು ಇಬ್ಬರನ್ನು ಕೂಡ ಹೊರಟೋಗ್ಬಿಡ್ತಾರೆ. ನೋಡ್ದಿವ್ವ ಅವರು ಅಹಂಕಾರನ ನೋಡ್ದ್ಯಾ ನೀನು ಅಂತ ಚಿತ್ರ ಹೇಳ್ತಾ ಇರ್ತಾಳೆ. ಬಿಡೆ, ಈಗ ಟೇಮು ಅವ್ರ ಕಡೆ ಇದೆ ಅಂತ ಅವರು ಹಿಂಗ್ ಆಡ್ತವ್ರೆ. ಒಂದ್ಕಿತ ಆ ಟೇಮು ನನ್ ಕಡೆಗೇನೆ ಬರ್ಲಿ, ಆಗ ಅವ್ರ ಕೊಬ್ಬನ್ನು ನಾನು ಹೆಂಗ್ ಕರ್ಗಿಸ್ತೀನಿ ಅಂತ ನೋಡ್ತಾ ಇರು ಅಂತ ಈಶ್ವರಿ ಹೇಳ್ತಾರೆ. ಅಮ್ಮಮ್ಮ ಹೊರಗಡೆನೆ ಕೂತ್ಕೊಂಡು ಎಲೆ ಅಡಿಕೆ ತಿಂತಾ ಇರ್ಬೇಕಾದ್ರೆ ಆಗ ಅಲ್ಲಿಗೆನೆ ಚಂಪಾ ಮತ್ತೆ ವಿದ್ಯಾ ಇಬ್ರು ಕೂಡ ಬಂದ್ಬಿಡ್ತಾರೆ. ಇದೇನಿದು ಅಕ್ಕ ತಂಗಿ ಇಬ್ರು ಒಟ್ಟಿಗೆನೆ ಬರ್ತಿದಿರಲ್ಲ ಅಂತ ಅಮ್ಮಮ್ಮ ಕೇಳ್ತಾರೆ. ಅದು ಅಮ್ಮಮ್ಮ, ವಿದ್ಯಕ್ಕ ನಿಮ್ ತಾವ ಅದೇನು ಮಾತಾಡ್ಬೇಕು ಅಂತ ಬಂದವ್ರೆ ಅಂತ ಚಂಪಾ ಹೇಳ್ತಾರೆ. ಏನೇ ಅದು ವಿದ್ಯಾ ಅಂತ ಅಮ್ಮಮ್ಮ ಕೇಳ್ತಾರೆ. ಅಮ್ಮಮ್ಮ, ನಾನು ಅವತ್ತೇನೆ ಹೇಳಿದೀನಲ್ವಾ ಔಟ್ ಹೌಸ್ ಅಲ್ಲಿ ಇರ್ಬೇಕು ಅಂತಂದ್ರೆ ನಾನ್ ಬಾಡಿಗೆ ಕೊಡ್ತೀನಿ ಅಂತ, ಹಾಗಾಗಿ ನಾನ್ ಬಾಡಿಗೆ ದುಡ್ಡು ತಗೊಳ್ಳಿ ಅಂತ ವಿದ್ಯಾ ದುಡ್ಡನ್ನ ಕೊಡ್ತಾಳೆ. ಏನೇ ಒಂದ್ 4 ಕಾಸು ಸಂಪಾದನೆ ಮಾಡ್ತೀನಿ ಅಂತ ನಿಮ್ಗೆ ಕೊಬ್ಬು ಬಂದ್ಬಿಟ್ಟಿದೆಯಲ್ಲ ಅಂತ ಅಮ್ಮಮ್ಮ ಬೈಬಿಡ್ತಾರೆ. ನೋಡಿ ಅಮ್ಮಮ್ಮ, ನಿಮ್ಗೆ ನನ್ನನ್ನು ಬೈಯುವ ಎಲ್ಲ ಅಧಿಕಾರನೂ ಕೂಡ ಇದೆ ಅಮ್ಮಮ್ಮ. ಹಾಗಂತ ಹೇಳ್ಬಿಟ್ಟು ನೀವು ಬಾಡಿಗೆ ತಗೊಂಡದಿದ್ರೆ ಮಾತ್ರ ನಾನು ಅಲ್ಲಿರೋದು ಅಂತ ವಿದ್ಯೆ ಹೇಳ್ತಾಳೆ. ಏನೇ ವಿದ್ಯಾ, ನೋಡು, ನನಗೆ ನಿನ್ನನ್ನು ಬೈಯೋ ಅಧಿಕಾರ ಇದೆ ಅಂತಂದ್ರ ಮೇಲೆ ನಿನ್ಗೂ ಕೂಡ ಈ ಹಟ್ಟಿಯಲ್ಲಿ ಇರೋ ಅಧಿಕಾರ ಇದೆ. ಯಾಕಂತಂದ್ರೆ ಈ ಹಟ್ಟಿ ನಿಂದು ಅಂತ ಅಮ್ಮಮ್ಮ ಹೇಳ್ತಿರ್ಬೇಕಾದ್ರೆ, ಅಮ್ಮಮ್ಮ ಆವತ್ತು ಈ ಹಟ್ಟಿ ನಂದಾಗಿತ್ತು ಅಮ್ಮಮ್ಮ, ಈಗ ಇದು ನಂದಾಗಿಲ್ಲ. ಯಾಕಂತಂದ್ರೆ ಕೋರ್ಟಿಂದ ಆದೇಶ ತಗೊಂಡು ನನ್ನ ಮಗುಗೆನೆ ತಂದೆ ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರನೇ ನಾನು ಇಲ್ಲಿದ್ದೀನಿ ಅಮ್ಮಮ್ಮ ಅಂತ ವಿದ್ಯೆ ಹೇಳ್ತಾಳೆ. ಅಲ್ಲ ಅಮ್ಮ ವಿದ್ಯಾ, ನೋಡು, ಅವನ್ ಇವಾಗ ನಿನ್ ಜೊತೆಗೇನೆ ಇದಾನಲ್ಲ ಅಲ್ಲಿ ಅಂತ ಅಮ್ಮಮ್ಮ ಹೇಳ್ತಿರ್ಬೇಕಾದ್ರೆ, ಏನಮ್ಮಮ್ಮ ಅವರು ನನ್ ಕೂಡ ಇದಾರ, ನನ್ ಮಗುಗೆ ತಂದೆಯಾಗಿ ಅಥವಾ ನನಗೇನೆ ಗಂಡನಾಗಿ ಅವರು ಆ ಹಟ್ಟಿಯಲ್ಲಿ ಇಲ್ಲ ಅಮ್ಮಮ್ಮ. ಕೋರ್ಟು ಆದೇಶ ಕೊಟ್ಟಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರನೇ ಅವರು ನನ್ ಜೊತೆಗೇನೆ ಒತ್ತಾಯದಿಂದಾನೇ ಇದ್ದಾರೆ. ಇದ್ರದಿಂದ ಯಾವತ್ತು ಮುಕ್ತಿ ಸಿಗುತ್ತೋ ಏನು ಅಂತ ಕಾಯ್ಕೊಂಡೇನೆ ಇದ್ದಾರೆ ಅಮ್ಮಮ್ಮ. ಹಾಗಾಗಿನೇ ನಾನು ಬಾಡಿಗೆನೆ ಕೊಡ್ತಾ ಇರೋದು. ನೋಡಿ ಅಮ್ಮಮ್ಮ, ನೀವು ಬಾಡಿಗೆ ದುಡ್ಡನ್ನು ತಗೊಳ್ಳೋದಿದ್ರೆ ಮಾತ್ರ ನಾನು ಇರ್ತೀನಿ, ಇಲ್ಲ ಅಂತಿದ್ರೆ ನಾಳೆ ಹೊತ್ತಾರಕ್ಕೇನೆ ನಾನು ಗಂಟು ಮುಟ್ಟೆ ಸಮೇತವಾಗಿ ನಮ್ಮಮ್ಮನ ಮನೆಗೆ ಹೊರಟೋಗ್ಬಿಡ್ತೀನಿ. ಚಂಪಾ, ಈ ದುಡ್ಡನ್ನ ನೀನ್ ತಗೋ, ಆಮೇಲೆ ಅಮ್ಮ ಮನೆಗೆ ಕೊಡು ಅಂತ ಹೇಳಿ ದುಡ್ಡನ್ನ ಚಂಪನ್ ಕೈಯೇನೆ ಕೊಟ್ಟು ವಿದ್ಯಾ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇನ್ನ ಒಂದ್ ಕಡೆ ವಿದ್ಯಾ ರಾತ್ರಿ ಮಲ್ಕೊಳಕ್ಕೆ ಅಂತ ಚಾಪೆನ ಹಾಕ್ಬಿಡ್ತಾಳೆ. ಭದ್ರ ಅಲ್ಲೇ ಪಕ್ಕದಲ್ಲೇನೆ ಸೊಫ್ ಮೇಲೆ ಕೂತ್ಕೊಂಡು ಫೋನ್ ನೋಡ್ತಾ ಇರ್ತಾನೆ. ಇಲ್ಲಿ ವಿದ್ಯಾ ಚಾಪೆ ಮೇಲೆನೆ ಕೂತ್ಕೊಂಡು ಕಾಲೆಲ್ಲ ತುಂಬಾ ನೋಯ್ತಾ ಇದೆ ಅಂತ 2 ಕಾಲನ್ನ ತಾನೇ ಒದ್ಕೊಳ್ತಾ ಇರ್ಬೇಕಾದ್ರೆ ಭದ್ರ ಅದನ್ನ ನೋಡ್ಕೊಂಡು ತುಂಬಾನೇ ಬೇಜಾರಾಗಿ ಒಂದ್ ಫ್ಲಾಶ್ ಬ್ಯಾಕ್ ಸ್ಟೋರಿನ ನೆನ್ಪಾಡ್ಕೊಂತಾನೆ. ಇಲ್ಲಿ ವಿದ್ಯಾ ಹಾಗೆ ತನ್ನ ಮನೇಲಿ ಭದ್ರನ್ ಮನೇಲೇನೆ ಬೆಡ್ ಮೇಲೆ ಕೂತ್ಕೊಂಡಿರ್ಬೇಕಾದ್ರೆ ಆಗ ಭದ್ರ ಅವಳ ಕಾಲನ್ನ ಎತ್ತಿ ತನ್ನ ಕಾಲ್ ಮೇಲೆನೆ ಇಟ್ಕೊಂಡು 2 ಕಾಲನ್ನು ಕೂಡ ಒತ್ತುತ್ತಾ ಇರ್ತಾನೆ. ಗೌಡ್ರೆ, ಏನ್ ಮಾಡ್ತಿದ್ದೀರಾ? ನನ್ಗೆ ಯಾವ ಕಾಲನೂ ಕೂಡ ಇಲ್ಲ ಕಣಂತೆ, ಬಿಡ್ಬಿಡಿ ಗೌಡ್ರೆ ಅಂತ ವಿದ್ಯೆ ಹೇಳ್ತಾಳೆ. ಅದಲ್ಲದೆ ಗೌಡ್ರೆ, ಹೆಂಡತಿ ಕಾಲನ್ನ ಯಾವ್ದೇ ಕಾರಣಕ್ಕೂ ಗಂಡ ಆದವನು ಈ ತರ ಎಲ್ಲ ಕಾಲ್ ಒತ್ತಬಾರ್ದು ಅಂತ ವಿದ್ಯೆ ಹೇಳ್ತಾ ಇದ್ದಿದ್ರೆ, ಯಾಕಣಂತೆ ಅಮ್ಮಿ, ಯಾಕೆ ಓದ್ಬಾರ್ದು? ಏನು ಗಂಡಸ್ರಿ ಮಾತ್ರ ಕಾಲಿರೋದು, ನನ್ನ ಅಮ್ಮಿಗೆಲ್ಲ ಕಾಲಿಲ್ಲ ಅಂತನಾ? ನೋಡಮ್ಮಿ, ನಾವ್ ಮಾತ್ರ ಹೊರಗಡೆ ತಿರ್ಗಿ ಕೆಲಸ ಮಾಡಿ ಸುಸ್ತಾಗ್ ಬರೋದು ಅಲ್ಲ, ನೀವೇನು ಕೂಡ ಕಮ್ಮಿ ಇಲ್ಲ, ನಮ್ಗಿಂತ 2 ಕೆಲ್ಸನ ನೀವು ಮನೇಲೇನೆ ಮಾಡಕ್ಕಿಲ್ವಾ? ಅದು ಅಲ್ಲದೆ ಇವಾಗ ನನ್ನ ಅಮ್ಮನ್ ಬೇರೆ, ನೀನು ಹೋಟೆಲ್ ಹೊತ್ಕೊಂಡಿದ್ಯಾ ಅಂತದ್ರಲ್ಲಿ ನಿನ್ ಕಾಲನ್ನ ಒತ್ತೋದ್ರಲ್ಲಿ ಯಾವ ತಪ್ಪನು ಕೂಡ ಇಲ್ಲ ಅಂತ ವಿದ್ಯನ್ ಕಾಲನ್ನ ತಗೊಂಡು ಅದನ್ನ ಚೆನ್ನಾಗಿನೇ ಒತ್ತಿ ಮಸಾಜ್ ಮಾಡಿ ಆಗ ವಿದ್ಯನ್ ಪಾದಗಳಿಗೆ ಒಂದು ಮುತ್ತನ್ನು ಕೂಡ ಕೊಟ್ಬಿಡ್ತಾನೆ. ಗೌಡ್ರೆ, ಏನ್ ಮಾಡ್ತಿದ್ದೀರಾ ಅಂತ ವಿದ್ಯೆ ಕೇಳ್ತಾಳೆ. ಅಮ್ಮಿ, ನನ್ನ ಅವನ್ನ ಹೊತ್ಕೊಂಡು ಮೆರವಣಿಗೆ ಮಾಡ್ತಿರುವ ಪಾದ ಇದು, ಹಾಗಾಗಿ ಮುತ್ಕೊಟ್ರೆ ತಪ್ಪೇನಿಲ್ಲ ಅಂತ ಭದ್ರ ಹೇಳ್ತಾನೆ. ಇದಿಷ್ಟು ಫ್ಲಾಶ್ ಬ್ಯಾಕ್ ಸ್ಟೋರಿನ ಭದ್ರ ಅಲ್ಲೇ ಕೂತ್ಕೊಂಡು ನೆನ್ಪು ಮಾಡ್ಕೊಂಡು ತುಂಬಾನೇ ಬೇಜಾರಾಗ್ತಾ ಇರ್ತಾನೆ. ಇಲ್ಲಿ ವಿದ್ಯಾ ಸ್ವಲ್ಪ ಕಾಲನ್ನ ಒತ್ಕೊಂಡು ಅದಾದ ನಂತರ ಹೋಗಿ ಒಂದು ಸ್ಪ್ರೇ ಬಾಟಲ್ ಅಂತ ಒಂದು ಕಾಲ್ ಗಂಟೆಗೆ ಸ್ಪ್ರೇನು ಕೂಡ ಹೊಡ್ಕೊಂಡು ಅಲ್ಲೇ ಬೆಡ್ ಮೇಲೆ ಕೂತ್ಕೊಂಡು ಸ್ವಲ್ಪ ಓದ್ಕೊಂತಾ ಇರ್ತಾಳೆ. ಇಲ್ಲಿ ಭದ್ರನು ಕೂಡ ಮಲ್ಕೋಬೇಕು ಅಂತ ಚಾಪೆನೆಲ್ಲ ಹಾಸ್ತಾ ಇರ್ಬೇಕಾದ್ರೆ ಅದೇ ಟೈಮ್ಗೆ ಸರಿಯಾಗಿ ಅಮ್ಮಮ್ಮ, ಚಂಪಾ ಹಾಗೆ ಕ್ವಾಟ್ಲೆ 3 ಜನನು ಬಂದ್ಕೊಂಡು ಜೋರಾಗಿ ಬಾಗ್ಲು ಬಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಕ್ವಾಟ್ಲೆ ಬಾಗ್ಲು ಬಡಿತಾ ಇದ್ರೆ, ಏನ್ಲಾ ಇಷ್ಟು ಬೆತ್ತಗೆನೆ ಬಾಗ್ಲು ಬಡಿತಿದ್ದಿಲ್ಲ, ಬಾಗ್ಲ ಈ ಕಡೆ, ನಾನ್ ಬಾಗ್ಲು ಬಡಿತೀನಿ ಅಂತ ಅಮ್ಮಮ್ಮ ಜೋರಾಗಿ ಬಾಗ್ಲು ಬಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲೇ, ಬಾಗ್ಲು ತೆಗಿರ್ಲಾ ಅಂತ ಕೂಗ್ಬಿಡ್ತಾರೆ. ಆಗ ವಿದ್ಯೆ ಒಳಗಡೆಯಿಂದ ಯಾರದು ಅಂತ ಕೇಳ್ತಾರೆ. ನಾನ್ ಕಣಂತೆ, ಬಾಗ್ಲು ತೆಗಿರಿ ಅಂತ ಅಮ್ಮಮ್ಮ ಕೂಗ್ತಾರೆ. ಅಮ್ಮಮ್ಮ, ನೀವೇನು ಇಷ್ಟೊತ್ನಲ್ಲಿ ಅಂತ ವಿದ್ಯೆ ಹೋಗ್ಬೇಕು ಹೇಳ್ಬೇಕು ಅನ್ನೋಷ್ಟರಲ್ಲಿ ಆಗ ಭದ್ರ ಹೇಳ್ತಾನೆ, ನಿಮ್
ಕೂತ್ಕೋ, ನಾನೇ ಹೋಗಿ ತೆಗಿತೀನಿ ಅಂತ ಭದ್ರ ಬಾಲ್ ತೆಗ್ದಿದ ತಕ್ಷಣನೇ 3 ಜನನು ಕೂಡ ಒಳಗಡೆನೆ ಬಂದ್ಬಿಡ್ತಾರೆ. ಏನ್ ಕಾಣಂತೆ ಇದು, ಅಲ್ಲ ನೀವ್ ಮಲ್ಕೊಳದ್ ಬಿಟ್ಟು ಇಷ್ಟೊತ್ನಲ್ಲಿ ಇಲ್ಲಿಗೆ ಯಾಕೆ ಬಂದಿದ್ಯಾ, ಬಾಗ್ಲು ತೆಗಿಯೋಷ್ಟನ್ನು ಕೂಡ ಪುರ್ಸೋತೇನೆ ಇಲ್ಲಿ ಈ ತರ ನುಕ್ಕೊಂಡು ಬಂದ್ಬಿಟ್ಟಿದಿರಲ್ಲ ಅಂತ ಭದ್ರ ಕೇಳ್ತಾನೆ. ಅಮ್ಮ ಮಾತಾಡ್ದೆ ಸುಮ್ನೆನೆ ಇಬ್ರು ಕಡೆನೂ ಕೂಡ ನೋಡ್ಕೊಂಡು ಅವ್ರ ಹಾಸಿರುವ ಚಾಪೆನೆಲ್ಲ ನೋಡ್ತಾ ಇರ್ತಾರೆ. ಇಲ್ಲಿ ಭದ್ರ ಕ್ವಾಟ್ಲೆ ಹತ್ರ ಕೇಳ್ತಾನೆ, ಇದೇನಿಲ್ಲ ಕ್ವಾಟ್ಲೆ, ಮಲ್ಕೊಳ್ಳೋದನ್ನ ಬಿಟ್ಟು ಇಷ್ಟೊತ್ನಲ್ಲಿ ಇವ್ರನ್ನ ಕರ್ಕೊಂಡು ಇಲ್ಲಿಗೆ ಯಾಕೋ ಬಂದಿದ್ಯಾ ಅಂತ ಭದ್ರ ಕೇಳ್ತಾನೆ. ಆಗ ಚಂಪಾ ಹೇಳ್ತಾಳೆ, ಅದು ಬಾವಾ ನಾನ್ ಹೇಳ್ತೀನಿ, ಅಮ್ಮಮ್ಮ ಸರಿಯಾಗಿ ನಿದ್ದೆ ಮಾಡ್ದೆ ಶಾನೆ ದಿನಗಳೇ ಆಗೋಯ್ತು ಅಂತ ಚಂಪಾ ಹೇಳ್ತಾಳೆ. ಹೌದಾ ಅಮ್ಮಮ್ಮ, ಅಂತದೇನಾಗಿದೆ ನಿನ್ಗೆ ಅಂತ ಭದ್ರ ಅಮ್ಮಮ್ಮನ ಹತ್ರ ಕೇಳ್ತಾನೆ. ಭದ್ರ ಇನ್ನಾದ್ರೂ ಕೂಡ ನನ್ ಮಾತನ್ನ ಕೇಳಲ್ಲ, ಹೊಸ ನಿನ್ ತಪ್ಪನ್ನ ನೀನು ಸರಿ ಮಾಡ್ಕೊಕಳ್ಳ. ನೋಡು, ಒಬ್ಬ ಮನುಷ್ಯ ತಪ್ಪು ಮಾಡದೇ ಇರೋನು ಯಾರನ್ನು ಕೂಡ ಇಲ್ಲ. ಅವ್ನ್ ಮಾಡಿರುವ ಒಂದೇ ಒಂದು ತಪ್ಪನ್ನ ಇವಾಗ ಕಣ್ಮುಂದೆನೆ ಅದನ್ನೇ ಹಿಡ್ಕೊಂಡು ಹಾಗೆ ಸಾಸಿ ಅವ್ರು ಮಾಡಿರುವ ಒಳ್ಳೆತನನ ಯಾವ್ದೇ ಕಾರಣಕ್ಕೂ ನಾವು ಅದನ್ನ ಬಿಟ್ಕೊಡ್ಬಾರ್ದು ಕಣ್ಲ ಅಂತ ಅಮ್ಮಮ್ಮ ಹೇಳ್ತಾ ಇದ್ದಿದ್ರೆ, ಇಲ್ಲಿ ಓ ಏನು ಕಾಗೆ ಮೂರ್ತಿ ಹೊಗಳಿದ್ದಾಳೆ ಅಂತ ಇವಾಗ ಮೇಲ್ಗಡೆನೆ ಹಾರಾಡ್ತಾ ಇದೆಯಾ ಅಂತ ಭದ್ರ ಮನ್ಸಲ್ಲನೆ ವಿದ್ಯನಿಗೆ ಬೈತಾ ಇದ್ದಿದ್ರೆ, ಇಲ್ಲಿ ವಿದ್ಯೆನು ಕೂಡ ಹಾರಾಡೋದೆಲ್ಲ ಯಾವತ್ತಿದ್ರು ಕೂಡ ನಿಮ್ ಕೆಲ್ಸ, ಅದೆಲ್ಲ ನನ್ ಕೆಲ್ಸ ಅಲ್ಲ ಅಂತ ವಿದ್ಯಾ ಬೈತಾನು ಕೂಡ ಇರ್ತಾಳೆ. ಮೂರಡಿ ನಿನ್ನ ಮಾತ್ರ ನಾನ್ ಸುಮ್ನೆ ಬಿಡಲ್ಲ ಅಂತ ಹಾಗೆ ಭದ್ರ ಹೇಳ್ತಾ ಇದ್ದಿದ್ರೆ, ಆರಡಿ ನೀವೇನು ನನ್ಗೇನೆ ಸುಮ್ನೆ ಬಿಡಲ್ಲ ಅಂತ ಹೇಳೋದಕ್ಕೆ ನೀವೇನಾದ್ರೂ ಮಾಡೋದಂತ ನಾನ್ ಕಡ್ಲೆಪುರಿ ತಿಂತ ಕೂತ್ಕೊಂಡಿರ್ತೀನ ಅಂತ ಇಬ್ರು ಕೂಡ ಹಾಗೆ ಮನ್ಸಲ್ಲನೆ ಬೈಕೊಂತ ಇರ್ತಾರೆ. ಇಲ್ಲಿ ಅದನ್ನ ನೋಡ್ಕೊಂಡಿರುವ ಕ್ವಾಟ್ಲೆ ಕೇಳ್ತಾನೆ, ಏನು ಅಂತಮ್ಮ ಮತ್ತೆ ಅದ್ಯಮ್ಮ ಇಬ್ರು ಕೂಡ ದೃಷ್ಟಿ ಯುದ್ಧ ಮಾಡ್ತಿದ್ದೀರಾ, ಇಬ್ರಿಗೂ ಪ್ರೀತಿ ಹೆಚ್ಚಾಯ್ತಾ ಅಂತ ಕ್ವಾಟ್ಲೆ ಕೇಳ್ತಾನೆ. ಏನು ಇವಳ ಮೇಲೆನೆ ಪ್ರೀತಿನ, ಅದು ಮಾತ್ರ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ಅಂತ ಭದ್ರ ಹೇಳ್ತಾನೆ. ಓಹೋ, ನೀವು ಪ್ರೀತಿ ಮಾಡ್ಲಿ ಅಂತ ಇಲ್ಲಿ ಯಾರು ಕಾಯ್ಕೊಂಡಿದಾರಾ ಅಂತ ಮತ್ತೆ ಇಬ್ರು ಕೂಡ ಜೋರಾಗಿ ನಮ್ಮ ಮುಂದೆನೆ ಜಗಳ ಮಾಡ್ಕೊಂತ ಇರ್ಬೇಕಾದ್ರೆ, ಸಾಕ್ ನಿಲ್ಸಿ ಅಂತ ಜೋರಾಗಿನೇ ಕೂಗ್ಬಿಡ್ತಾರೆ. ನೋಡಿ ಏನಾಗಿದೆ ನಿಮ್ಮಿಬ್ರಿಗೇನೆ. ನೋಡಿ, ಗಂಡ ಹೆಂಡತಿ ಸಂಬಂಧ ಅಂತಂದ್ರೆ ನಾನ್ ಹೆಚ್ಚು ನೀನ್ ಕಮ್ಮಿ ಅನ್ನೋದು ಇರಬಾರ್ದು. ಅದ್ರಲ್ಲಿ ಒಬ್ರು ಸೋತದಿದ್ರೇನೆ ಆಗ್ಲೇನೆ ಸಂಸಾರ ಚೆನ್ನಾಗಿರೋದು. ನೋಡ್ಲಾ ಭದ್ರ, ಇನ್ನಾದ್ರೂ ಕೂಡ ನನ್ ಮಾತನ್ನೇ ಕೇಳಿ ಒಪ್ಕೋಕಣ್ಲಾ, ಆಗ ನಿನ್ ಸಂಸಾರನೇ ಚೆನ್ನಾಗಿರುತ್ತೆ ಅಂತ ಅಮ್ಮಮ್ಮ ಹೇಳ್ತಿರ್ಬೇಕಾದ್ರೆ, ಸರಿ ಆಯ್ತು ನಾನ್ ಒಪ್ಕೊಳ್ತೀನಿ ಅಂತ ಭದ್ರ ಹೇಳ್ತಾನೆ. ಈ ಮಾತನ್ನ ಕೇಳಿಸ್ಕೊಂಡು ಅಮ್ಮಮ್ಮ ಮಾತ್ರ ತುಂಬಾನೇ ಖುಷಿ ಆಗ್ಬಿಟ್ಟು, ಲೋ ಮೊಮ್ಮಗ್ನೆ, ಕೊನೆಗೂನು ಈ ಸಾಯು ಮುದ್ಕಿ ಮಾತಿಗೆನೆ ಬೆಲೆ ಕೊಟ್ಟು ಅವ್ರ ಜೊತೆ ಸಂಸಾರ ಮಾಡಕ್ಕೆ ಒಪ್ಕೊಂಡಿಯಲ್ವಾ, ನನ್ಗಂತೂ ಶಾನೆ ಖುಷಿ ಆಯ್ತು ಕಂಡ ಅಂತ ಅಮ್ಮಮ್ಮ ಖುಷಿಯಿಂದ ಹೇಳ್ತಾ ಇರ್ಬೇಕಾದ್ರೆ, ಲೇ ಮುದ್ಕಿ ಏನು ಅಂತ ಮಾತಾಡ್ತಿದ್ಯಾ, ಒಸಿ ನನ್ ಮಾತನ್ನ ಕರೆಕ್ಟ್ ಆಗಿನೇ ಕೇಳಿಸ್ಕೊಂಡು ಅದಾದ ನಂತರ ಬೇಕಾದ್ರೆ ಖುಷಿ ಪಡು. ನೋಡು, ನೀನ್ ಹೇಳಿರುವ ಮಾತಿನ ಪ್ರಕಾರನೇ ಅವಳಿಂದ ನಮ್ ಹಟ್ಟಿಗೆನೆ ಶಾನೆ ಒಳ್ಳೇದಾಗಿದೆ, ಅದರಿಂದ ಒಂದು ದೊಡ್ಡ ನಮಸ್ಕಾರ. ಹಾಗಂತ ಅವಳ ಹೊಟ್ಟೆಗೆನೆ ಬಟ್ಟೆ ಕಟ್ಕೊಂಡು ನನಗೇನೆ ಮೋಸ ಮಾಡಿದಾಳ್ ತಾನೆ, ಅದನ್ನ ಮಾತ್ರ ನಾನು ಈ ಜನ್ಮದಲ್ಲೇನೆ ಮರೆಯಕ್ಕಿಲ್ಲ ಅಂತ ಭದ್ರನು ಕೂಡ ಹೇಳ್ಬಿಡ್ತಾನೆ. ನಾನು ಕೂಡ ಹಾಗೆ ಅಮ್ಮಮ್ಮ, ಅವರು ನನಗೇನೆ ಮನ್ಸಿಗೆ ತುಂಬಾನೇ ಅವಮಾನ ಮಾಡ್ಬಿಟ್ಟಿದ್ದಾರೆ, ನನ್ಗೆ ಅನ್ಬಾರದ ಮಾತುಗಳನ್ನೆಲ್ಲ ಅಂದಿದ್ದಾರಲ್ವಾ, ಅದನ್ನ ಮಾತ್ರ ನಾನು ಯಾವ್ದೇ ಕಾರಣಕ್ಕೂ ಮರೆಯಕ್ಕಿಲ್ಲ, ಆ ಮಾತನ್ನ ನನ್ನ ಕೈಯಲ್ಲಿ ಜೀರ್ಣ ಮಾಡ್ಕೊಳ್ಳೋಕು ಕೂಡ ಆಗಕ್ಕಿಲ್ಲ ಅಂತ ವಿದ್ಯೆನು ಕೂಡ ಹೇಳ್ಬಿಡ್ತಾಳೆ. ಹಾಗಾದ್ರೆ ನೀವಿಬ್ರು ಕೂಡ ಯಾವ್ದೇ ಕಾರಣಕ್ಕೂ ಒಂದಾಗಕ್ಕಿಲ್ವಾ ಭದ್ರ ಅಂತ ಅಮ್ಮಮ್ಮ ಕೇಳ್ತಾರೆ. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ ಅಂತ ಭದ್ರ ಹೇಳಿದ ತಕ್ಷಣನೇ, ವಿದ್ಯಾ ನೀನು ಅಂತ ಅಮ್ಮಮ್ಮ ಕೇಳ್ತಾರೆ. ನಾನು ಕೂಡ ಅಮ್ಮಮ್ಮ, ಕಣ್ಮುಚ್ಚದಿದ್ರೆ ಅವ್ರು ಮಾಡಿರುವ ಒಳ್ಳೆತನಕ್ಕಿಂತ ಅವ್ರು ನನ್ಗೆ ಮಾಡಿರುವ ನೋವು ಅವಮಾನ, ಹಾಗೆ ಎಷ್ಟು ರಾತ್ರಿ ನಿದ್ರೆನೆ ಇಲ್ಲದೆ ಕಣ್ಣೀರ್ ಹಾಕೊಂಡು ಒಂಟಿಯಾಗಿ ಕೂತ್ಕೊಂಡಿರೋದೇ ಕಣ್ಮುಂದೆನೆ ಬರುತ್ತೆ. ಹಾಗಾಗಿ ಅವ್ರ ಜೊತೆಗೂ ಕೂಡ ಬಾಳ್ವೆ ಮಾಡಕ್ಕೆ ನನ್ಗೂ ಕೂಡ ಇಷ್ಟನೇ ಇಲ್ಲ ಅಂತ ವಿದ್ಯೆನೂ ಕೂಡ ಹೇಳ್ಬಿಡ್ತಾರೆ. ನೋಡ್ಲಾ, ಅರ್ಥ ಮಾಡ್ಕೊಳ್ಳ. ನೋಡು, ಗಂಡ ಹೆಂಡತಿ ಸಂಬಂಧ ಅಂತ ಅಂದ್ರೆ ಈ ತರ ಅರ್ಧಕ್ಕೆನೆ ಬಿಟ್ಟು ಹೋಗುವಂತದಲ್ಲ, ಅದು ಜನ್ಮ ಜನ್ಮಾಂತರದ ಸಂಬಂಧ. ನೀವಿಬ್ರು ಕೂಡ 7 ಜನ್ಮಕ್ಕೆನೆ ಜೋಡಿ ಆಗ್ಬೇಕಾಗಿದ್ದವ್ರು, ಈ ತರ ಅರ್ಧದಲ್ಲೇ ಬಿಟ್ಟು ಹೋಗ್ಬೇಕಾಗಿದ್ದವ್ರು ಅಲ್ಲ ಕಣ್ಲ. ಒಂದ್ಕಿತ ಯೋಚನೆ ಮಾಡ್ಲಾ ಅಂತ ಅಮ್ಮಮ್ಮ ಹೇಳ್ತಿರ್ಬೇಕಾದ್ರೆ, ನೋಡಮ್ಮಮ್ಮ, ಯೋಚನೆ ಮಾಡಕ್ಕೆ ಏನೂ ಇಲ್ಲ, ಯೋಚನೆ ಮಾಡಿನೇ ನಾನು ನಿರ್ಧಾರ ತಗೊಂಡಿರೋದು. ಸುಮ್ನೆ ಇವಾಗ ಇದನ್ನೆಲ್ಲ ಬಿಟ್ಟು ನೀನು ಹೋಗಿ ಮಲ್ಕೊ, ನೀನು ಹೋಗಿಲ್ಲಿಂದ ಅಂತ ಭದ್ರ ಹೇಳ್ತಿರ್ಬೇಕಾದ್ರೆ ಅಲ್ಲೇ ನಿಂತ್ಕೊಂಡಿರ್ತಾರೆ. ಲೇ ಕ್ವಾಟ್ಲೆ, ನಿನ್ಗೇನೆ ಹೇಳಿದ್ದು ಕರ್ಕೊಂಡು ಹೋಗ್ಲಾ ಅಂತ ಭದ್ರ ಬೈದಿದ ತಕ್ಷಣನೇ, ನಾನ್ ಹೇಳ್ದೆ ನಿನ್ಗೆ ಅಮ್ಮಮ್ಮ, ಅವರೆಲ್ಲ ನಮ್ಮ ಮಾತನ್ನ ಕೇಳೋರಲ್ಲ, ಅವರೆಲ್ಲ ದೊಡ್ಡ ಮನ್ಸರು ಅಂತ, ಆದ್ರೆ ನೀನ್ ಮಾತ್ರ ನನ್ನ ಮಾತನ್ನ ಕೇಳ್ದೆ ಇಲ್ಲಿಗೇನೆ ಬಂದ್ಬಿಟ್ಟೆ, ಬಾ ನೀನು ಅಂತ ಕ್ವಾಟ್ಲೆ ಅಮ್ಮಮ್ಮನ ಕರ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ 3 ಜನನು. ಇಲ್ಲಿ ಅಮ್ಮಮ್ಮ ತುಂಬಾನೇ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿರ್ಬೇಕಾದ್ರೆ ಮೋನ ಹಾಲ್ ತಗೊಂಡು ಅಲ್ಲಿಗೆನೆ ಬಂದ್ಬಿಡ್ತಾರೆ. ಅದು ಅದೇ, ನೀವ್ ಈ ತರ ಬೇಸರ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ ಅಂತ ಅಂದ್ರೆ ಅದಕ್ಕೆ ಕಾರಣ ಏನು ಅಂತ ನನ್ಗೆ ಸಂದಾಗಿನೇ ಗೊತ್ತು. ಒಂದೊಂದ್ಕಿಂತ ನಮ್ ಕೈಯಲ್ಲಿ ಏನೂ ಇರಲ್ಲ ಅದ, ಎಲ್ಲದೂ ಕೂಡ ಆ ಪರಿಸ್ಥಿತಿನೇ ಇಷ್ಟೆಲ್ಲ ಆಗಿರೋದು. ಒಂದ್ ಕಾಲದಲ್ಲಿ ವಿದ್ಯಾ ಮತ್ತೆ ಭದ್ರ ಹೇಗಿದ್ದವ್ರು, ಅವ್ರು ಸಂದಾಗಿರೋದನ್ನು ನೋಡ್ಕೊಂಡು ಎಷ್ಟೋ ಜನನೇ ನಂತವನೇ ಬಂದ್ಕೊಂಡು ದೃಷ್ಟಿ ತೆಗಿರಿ ಅಂತ ಹೇಳ್ತಾ ಇದ್ರು. ಆದ್ರೆ ಇವಾಗ ಪರಿಸ್ಥಿತಿನೇ ಅವರು ಈ ತರ ಆಗಿದ್ದಾರೆ. ನೀವು ಬೇಸರ ಮಾಡ್ಕೊಬಿಡಿ, ತಗೊಳ್ಳಿ ಹಾಲು ಕುಡಿರಿ ಅಂತ ಮೋನ್ ಅವರು ಹೇಳ್ತಾರೆ. ನನಗ್ ಬೇಡ ಅಂತ ಅಮ್ಮಮ್ಮ ಹೇಳಿದ ತಕ್ಷಣನೇ ಆಗ ಮೋನ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಕ್ವಾಟ್ಲೆ ಅಲ್ಲಿಗೆ ಬಂದ್ಬಿಡ್ತಾರೆ. ಅಜವಾ, ಏನಿದು ಇನ್ನೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ಕ್ವಾಟ್ಲೆ ಕೇಳ್ತಾನೆ. ಕಣ್ಲಾ, ನನ್ಗೆ ಕಣ್ಣು ಮುಚ್ಚಿದ್ರು ಕಣ್ಣು ಬಿಟ್ರು ಅವ್ರ ಬಗ್ಗೆನೇ ಯೋಚನೆ ಅಂತ ಅಮ್ಮಮ್ಮ ಹೇಳ್ತಾರೆ.
ಈ ಸಾಯೋ ಮುದುಕಿ ಮಾತಿಗಾದ್ರೂ ಕೂಡ ಬೆಲೆ ಕೊಟ್ಟು ಒಂದಾಗ್ತಾರೆ ಅಂತ ನಾವ್ ಅನ್ಕೊಂಡಿದ್ರೆ, ಆದ್ರೆ ಅವ್ರು ನನ್ ಮಾತಿಗೆ ಬೆಲೆನೆ ಕೊಡ್ಲಿಲ್ಲ. ಏನ್ ಮಾಡ್ಲಿ ನಾನು ಅಂತ ಅಮ್ಮಮ್ಮ ಹೇಳ್ತಿರ್ಬೇಕಾದ್ರೆ, ನೋಡಮ್ಮಮ್ಮ ಒಂದೊಂದ್ಕಿತ ನಾವ್ ಏನೂ ಮಾಡಕ್ಕಾಗಲ್ಲ, ಸುಮ್ನೆನೆ ಇರ್ಬೇಕು, ನಡಿ ನೀನು ಮಲಿಕ ಅಂತ ಕ್ವಾಟ್ಲೆ ಹೇಳ್ತಾನೆ. ಇಲ್ಲ ಕಂಡ, ನನ್ಗೆ ಯಾಕೋ ನಿದ್ದೆ ಬರಕಿಲ್ಲ ಅಂತ ಅಮ್ಮಮ್ಮ ಅಲ್ಲೇನೆ ಕೂತ್ಕೊಂಡ್ ಬಿಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.